والحمد لله والصلاة والسلام على أشرف المرسلين وعلى آله وصحبه أجمعين أما بعد ವಿಶ್ವ ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ 1499ನೇ ಜನ್ಮದಿನಾಚರಣೆಯು ವಿಶ್ವದಾದ್ಯಂತ ಪ್ರವಾದಿ ಪ್ರೇಮಿಗಳು ನಡೆಸುತ್ತಿರುವಾಗ ಇಲ್ಲಿಯ ಜುಮಾ ಮಸ್ಜಿದ್ ಮತ್ತು ರಿಫಾಯಿಯಾ ಮದ್ರಸಾ ಕಲ್ಕತ್ತಾ ಇದರ ವಿದ್ಯಾರ್ಥಿಗಳು, ಪೂರ್ವ ವಿದ್ಯಾರ್ಥಿಗಳು, ಮೊಹಲ್ಲಾ ನಿವಾಸಿಗಳು ಸೇರಿ ನಡೆಸಿದಂತಹ ಬೃಹತ್ ಮೀಲಾದ್ ಸಂದೇಶ ರ್ಯಾಲಿ ಕಲ್ಕತ್ತಾದಿಂದ ಆರಂಭವಾಗಿ ಕಾಲ್ನಡೆಯಾಗಿ ಸಂದೇಶಗಳನ್ನು ಸಾರುತ್ತಾ ಪ್ರವಾದಿ ಪ್ರಕೀರ್ತನೆಗಳನ್ನು ಹೇಳುತ್ತಾ ಮഞ്ഞനാട് ತಲುಪಿ ಮಹಾನರ ಸನ್ನಿಧಿಯಲ್ಲಿ ಜಿಯಾರತ್ ಮುಗಿಸಿ ಇದೀಗ ಕಲ್ಕತ್ತಾ ಜಂಕ್ಷನ್ನಲ್ಲಿ ಸಮಾಪನಗೊಳ್ಳುವಾಗ ನನ್ನ ಶಬ್ದವನ್ನು ಆಲಿಸುತ್ತಿರುವ ಎಲ್ಲ ಜನ ವಿಭಾಗಗಳಿಗೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ 1499ನೇ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನು ಅರ್ಪಿಸುತ್ತಾ, ನಮಗೆ ಗೊತ್ತಿರಬಹುದು 571 ಏಪ್ರಿಲ್ 21 ಸೋಮವಾರ ಪ್ರಭಾತದ ಸಂದರ್ಭದಲ್ಲಿ ಈ ಲೋಕಕ್ಕೆ ಬೆಳಕಾಗಿ, ರಹ್ಮತ್ತಾಗಿ, ಕರುಣೆಯಾಗಿ ಅಲ್ಲಾಹನ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಉದಯಿಸಿ ಬರುವಾಗ 6ನೇ ಶತಮಾನವಾಗಿತ್ತು. ಇತಿಹಾಸಗಾರರು ಹೇಳುವಂತೆ ಅದೊಂದು ಡಾರ್ಕ್ ಏಜ್, ಕತ್ತಲ ಯುಗವಾಗಿತ್ತು. ಆ ಕತ್ತಲ ಯುಗದಲ್ಲಿ ನ್ಯಾಯವಿಲ್ಲ, ನೀತಿ ಇಲ್ಲ, ಅಕ್ರಮ ಅನ್ಯಾಯದಿಂದ ಖುಷಿ ಪಡುತ್ತಿರುವಂತಹ ಜನರು, ಮಾನವೀಯತೆ ಏನೆಂದರಿಯದಂತಹ ಜನರು, ತನಗೆ ಜನಿಸಿದ ಹೆಣ್ಣಾದರೂ ಜೀವಂತವಾಗಿ ಸಮಾಧಿ ಮಾಡುವಂತಹ ನಿಕೃಷ್ಟರಾದಂತಹ ರಾಕ್ಷಸರಾದ ರಕ್ಷಕರು. ಯುದ್ಧ, ವರ್ಷಗಳ ಕಾಲ ಯುದ್ಧ ಅವರಿಗೆ ಒಂದು ಹರವಾಗಿತ್ತು. ಯುದ್ಧಕಾರರ ಸಣ್ಣ ಪುಟ್ಟ ಕಾರಣಗಳಿಗೆ ಸುದೀರ್ಘವಾದ ವರ್ಷಗಳು ಅವರ ಯುದ್ಧ ಮಾಡಿ ರುಂಡ ಮುಂಡದಿಂದ ಬೇರ್ಪಟ್ಟು ಮಲನಾರಣ್ಯ ಕೆಂಪಾವೃತಗೊಂಡಂತಹ ಡಾರ್ಕ್ ಏಜ್ ನಲ್ಲಾಗಿತ್ತು. ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮಾನವೀಯತೆಯ ಪ್ರತೀಕರಾಗಿ, ಮಾನವೀಯತೆಯ ಪ್ರತಿಬಿಂಬವಾಗಿ ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಉದಯಿಸಿ ಬಂದರು. 6ನೇ ಶತಮಾನದ ಜನರು ಅತ್ಯಂತ ನೀಚರಾದ, ನಿಕೃಷ್ಟರಾದ ಜನರಾಗಿದ್ದರು. ಆದರೆ ಅಂತ್ಯ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಈ ಜಗತ್ತಿನಲ್ಲೇ ಅತ್ಯಂತ ಉತ್ಕೃಷ್ಟರಾದ ಜನಗಳಾಗಿ, ಜನಸಮೂಹವಾಗಿ ಅವರನ್ನು ಪರಿವರ್ತಿಸಿದರು. ಅದಕ್ಕೆ ಕಾರಣ ಅವರ ಪ್ರೀತಿಯ, ಅವರ ದಯೆಯ, ಅವರ ಕರುಣೆಯ ಸಂದೇಶಗಳು ಮಾತ್ರವಾಗಿತ್ತು. ಈ ಆಧುನಿಕ ಜಗತ್ತು ನಾವು ನೋಡುವುದಾದರೆ ಎಲ್ಲ ರೀತಿಯಲ್ಲಿಯೂ ಅಭಿವೃದ್ಧಿಗೊಂಡಿದೆ, ಇಲ್ಲಿ ಮುಂದುವರೆದಿದೆ. ಆದರೆ ಮಾನವೀಯತೆ ಇಲ್ಲದೆ, ದಯೆ ಇಲ್ಲದೆ, ಕರುಣೆ ಇಲ್ಲದೆ ಬರಡಾಗಿ ಹೋಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ಆಧುನಿಕ ಜಗತ್ತಲ್ಲಿ ಸಹ ನಾವು ಪಾಲಿಸಬೇಕಾದಂತಹ ಹಲವಾರು ಸುಂದರವಾದ ಸಂದೇಶಗಳು ಈ ಜಗತ್ತಿನ 1499 ವರ್ಷಗಳಲ್ಲಿ, 1400 ವರ್ಷಗಳ ಮುಂಚೆಯೇ ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು. ಅವರು ಹೇಳಿದಂತಹ ಅತ್ಯಂತ ಸುಂದರವಾದಂತಹ ಒಂದು ಸಂದೇಶ ಏನೆಂದರೆ, ಜನರನ್ನು ಕುಸ್ತಿಯಲ್ಲಿ ಅಥವಾ ಕೆಡವಿ ಹಾಕುವವನೆಲ್ಲ ಶಕ್ತಿವಂತ. ಕೋಪ ಬರುವಾಗ ಅವನ ಶರೀರವನ್ನು ನಿಯಂತ್ರಿಸಲು ಯಾರಿಗೆ ಸಾಧ್ಯ, ಅವನಾಗಿದ್ದಾನೆ ಶಕ್ತಿಶಾಲಿ ಎಂದು ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರೆ, ಇವತ್ತು ಕೋಪದಿಂದ, ರೋಷದಿಂದ ಏನೆಲ್ಲ ನಿಕೃಷ್ಟ ಪ್ರವರ್ತನೆಗಳನ್ನು, ಕಾರ್ಯಗಳನ್ನು ಮಾಡುವಂತಹ ಜನರಿಗೆ ಇದು ಒಂದು ಸುಂದರವಾದ ಸಂದೇಶವಾಗಿದೆ. ಜನರ ಎಡೆಯಲ್ಲಿ ಭಿನ್ನಿಸಿ ಅವರು ಆ ಜಾತಿ, ಈ ಜಾತಿ, ಅವರ ಮೇಲ್ವರ್ಗ, ಕೀಳ್ವರ್ಗ, ಅವರು ಸವರ್ಣ, ಅವರು ಅವರ್ಣ ಎಂಬ ನಿಟ್ಟಿನಲ್ಲಿ ಅತ್ಯಂತ ಖೇದಕರವಾಗಿ ಮನುಷ್ಯನನ್ನು ವಿಂಗಡಿಸುವಂತಹ ಈ ಸಾಹಚರ್ಯದಲ್ಲಿ, ಈ ಒಂದು ವಾತಾವರಣದಲ್ಲಿ 1400 ವರ್ಷಗಳಿಗಿಂತ ಮುಂಚೆ ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಇನ್ನಾ ಖಲಕ್ನಾಕುಂ, ಪರಿಶುದ್ಧವಾದ ಪವಿತ್ರ ಕುರ್ಆನ್ ಹೇಳಿತು, ಇನ್ನಾ ಖಲಕ್ನಾಕುಂ ಮಿನ್ ದಕರಿನ್ ವ ಉನ್ಸಾ, ನಿಮ್ಮನ್ನು ಮನುಷ್ಯ ಕುಲವನ್ನು ಮಾನವರು
ಮಾನವರನ್ನು ಒಂದು ಗಂಡು ಮತ್ತು ಹೆಣ್ಣಿನಿಂದ ಸೃಷ್ಟಿಸಲ್ಪಟ್ಟಿದೆ. ಯಾರು ಉನ್ನತರಲ್ಲ, ಯಾರು ಕೀಳಲ್ಲ ಎಂಬುವ ಸಂದೇಶವನ್ನು ಪವಿತ್ರ ಕುರ್ಆನ್ ಹೇಳಿದರೆ, ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಕುಲ್ಲುಕುಂ ಮಿನ್ ಆದಮ್, ನೀವು ಎಲ್ಲರೂ ಆದಮಿನಿಂದ, ವ ಆದಮ ಮಿನ್ ತುರಾಬ್, ಆದಮ ಮಣ್ಣಿನಿಂದ ಸೃಷ್ಟಿಸಲ್ಪಟ್ಟವರು ಎಂಬುದನ್ನು ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರೆ, ಅವರ ಕೊನೆಯ ಭಾಷಣದಲ್ಲಿ ಅತ್ಯಂತ ದೊಡ್ಡ ಜನಸಂದೇಹವನ್ನು ಅಭಿಸಂಬೋಧನೆ ಮಾಡಿದರು. ಹೇಳಿದರು, ಅರಬಿಯೇತರನಕ್ಕಿಂತ ಮಹತ್ವವಿಲ್ಲ, ಬಿಳಿಯನಿಗೆ ಕರಿಯನಿಗಿಂತ ಮಹತ್ವ ಇಲ್ಲ, ಎಲ್ಲರೂ ಸರಿ ಸಮಾನರು ಎಂದು ಸಾರಿದಂತಹ ಈ ಲೋಕದಿಂದ ಅತ್ಯಂತ ಶ್ರೇಷ್ಠ ನೇತಾರರಾಗಿದ್ದಾರೆ ಮೊಹಮ್ಮದ್ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು. ಈ ಆಧುನಿಕ ಕಾಲದಲ್ಲಿ ವಿದ್ಯಾವಂತರಾದಂತಹ ಜನರಿಂದಲೇ ತನ್ನ ತಾಯಿಯನ್ನು ಅತ್ಯಂತ ದೌರ್ಜನ್ಯವೆಸಗುವಂತಹ ಮಕ್ಕಳಲ್ಲಿ ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಬಹಳ ಸುಂದರವಾಗಿ ಹೇಳಿದರು, ಅಲ್ ಜನ್ನತು ತಹತ ಅಕ್ದಾಮಿಲ್ ಉಮ್ಮಹ, ನಿನ್ನ ತಾಯಿಯ ಕಾಲ್ಪಾದದಡಿಯಲ್ಲಾಗಿದೆ ಸ್ವರ್ಗ, ಅವರ ತೃಪ್ತಿ ಇಲ್ಲದೆ ನಿನಗೆ ಸ್ವರ್ಗ ಪ್ರವೇಶಿಸಲು ಸಾಧ್ಯವಿಲ್ಲ ಎಂದು ಈ ಆಧುನಿಕ ಯುವ ಜನತೆಗೆ ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕಿವಿ ಮಾತು ಹೇಳಿದ್ದು ನಮಗೆ ಕಾಣಲು ಸಾಧ್ಯವಾಗ್ತಾ ಇದೆ. ತಂದೆಯವರ ಕುರಿತು ಹೇಳಿದಾಗ, ಅಂತಾವ ಮಾಲುಕ ಈ ಅಬೀಕ, ನೀನು ಮತ್ತು ನಿನ್ನ ಸಂಪತ್ತೆಲ್ಲೋ ಅದು ನಿನ್ನ ತಂದೆಯದ್ದಾಗಿದೆ ಎಂದು ಹೇಳಿ ತಂದೆಗೆ ಅತ್ಯುನ್ನತವಾದಂತಹ ಮಕ್ಕಳನ್ನು ಕಲಿಸಿದಂತಹ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತಂದೆ ತಾಯಿಯ ಕುರಿತು ಹೇಳಿದರು, ಹುಮಾ ಜನ್ನತುಕ ವ ನಾರುಕ, ತಂದೆ ಮತ್ತು ತಾಯಿ ನಿನ್ನ ಸ್ವರ್ಗವಾಗಿದೆ, ಅವರು ನಿನ್ನ ನರಕವೂ ಹೌದು. ಅವರನ್ನು ತೃಪ್ತಿಗೊಳಿಸಿ ಅವರನ್ನು ಚೆನ್ನಾಗಿ ನೀನು ಪೋಷಿಸಿ ಅವರಿಗೆ ಬೇಕಾದ ಎಲ್ಲ ಮಾಡಿಕೊಟ್ಟರೆ, ಅವರ ಕಾರಣ ನಿನಗೆ ಸ್ವರ್ಗ ಲಭಿಸುವುದಾದರೆ ಅವರನ್ನು ನೀನು ಅವಹೇಳನ ಮಾಡಿ ಅವರನ್ನು ನೀನು ಬೇಕಾದ ರೀತಿಯಲ್ಲಿ ಪರಿಪಾಲಿಸದೇ ಇದ್ದರೆ ಅವರ ಮೂಲಕ ನಿನಗೆ ನರಕಕ್ಕೆ ಹೋಗಬಹುದು ಎಂಬುದನ್ನು ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅತ್ಯಂತ ಸ್ಪಷ್ಟ ಭಾಷೆಯಲ್ಲಿ ಹೇಳಿದರು. ಪತ್ನಿಯರನ್ನು ದೌರ್ಜನ್ಯವೆಸಗುವಂತಹ ಈ ಕಾಲದಲ್ಲಿ, ಕೊಲೆಗಳು ಮಾಡುವಂತಹ ಈ ಸಂದರ್ಭಗಳಲ್ಲಿ ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಈ ಲೋಕದ ಎಲ್ಲ ಪತ್ನಿಯರಲ್ಲಿ ಹೇಳಿದರು. ಏನೆಂದು ಹೇಳಿದರೆ, ಖಿಯಾರುಕುಂ ಖಿಯಾರುಹುಂ ಲಿನಿಸಾಇಹಿಂ, ನಿಮ್ಮಲ್ಲಿ ಅತ್ಯುತ್ತಮರು ಯಾರು ಗೊತ್ತೇ, ಅವರ ಪತ್ನಿಯರಿಗೆ ಒಳಿತನ್ನು ಮಾಡುವವನಾಗಿದ್ದಾನೆ ಎಂಬುದನ್ನು ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರೆ, ಇವತ್ತು ನಾವು ಕಾಣಬಹುದು ದೊಡ್ಡವರಿಗೆ ಗೌರವವಿಲ್ಲ, ಸಣ್ಣವರೊಂದಿಗೆ ಕೃಪೆ ಇಲ್ಲ, ಕರುಣೆ ಇಲ್ಲ. ಅಂತಹ ಒಂದು ಪ್ರತ್ಯೇಕ ವಾತಾವರಣದಲ್ಲಿ ಮನುಷ್ಯರು ಸಂಚರಿಸುವ ಈ ಸಂದರ್ಭಗಳಲ್ಲಿ ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಲೈಸ ಮಿನ್ನಾ, ನಮ್ಮಲ್ಲಿ ಒಳಪಟ್ಟವನಲ್ಲ, ಮಲ್ಲಂ ಯರ್ಹಂ ಸಗೀರನ, ನಿನಗಿಂತ ಸಣ್ಣವರಲ್ಲಿ ಕರುಣೆ ತೋರದವನು ನನ್ನವನಲ್ಲ, ವಲಂ ಯುಅಕ್ಕಿರ್ ಕಬೀರನ, ನಿನಗಿಂತ ಹಿರಿಯರಿಗೆ ಗೌರವವನ್ನು ಕೊಡದವನು ನನ್ನವನಲ್ಲ ಎಂದು ಅತ್ಯಂತ ಸ್ಪಷ್ಟವಾದ ಭಾಷೆಯಲ್ಲಿ ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರೆ, ಈ ಒಂದು ಆಧುನಿಕ ಜಗತ್ತಿನಲ್ಲಿ ಎಲ್ಲಾ ರೀತಿಯಲ್ಲಿ ನಾವು ಅಭಿವೃದ್ಧಿ ಹೊಂದಿದ್ದೇವೆ. ನಾವು ಮಂಗಳದಲ್ಲೂ ಚಂದ್ರನಲ್ಲಿ ಹೋಗಿ ವಾಸಿಸಲು ನಮಗೆ ಸಾಧ್ಯವಿದೆ ಎಂದು ಅಹಂಕಾರ ಹೇಳುವಂತಹ ಮನುಷ್ಯ ಮಾನವನಾಗುವ ವಿಷಯದಲ್ಲಿ ಅವನ ಅತ್ಯಂತ 6ನೇ ಶತಮಾನಕ್ಕಿಂತಲೂ ಅವನು ಕೆಳಮಟ್ಟದಲ್ಲಿದ್ದಾನೆ ಎಂಬುದನ್ನು ದಿನನಿತ್ಯ ನಡೆಯುವಂತಹ ಘಟನೆಗಳಿಂದ ಅರಿತು ಮಾಡಲು ಸಾಧ್ಯವಾಗ್ತಾ ಇದೆ. ಆದ್ದರಿಂದ ಮಾನವೀಯತೆ ಇರುವ ಮಾನವನಾಗಿ ಬದುಕಿ ಮಾನವನೊಂದಿಗೆ ಎಲ್ಲರೊಂದಿಗೂ ಸಮಾನವಾಗಿ ಅತ್ಯಂತ ಸುಂದರವಾಗಿ ಬಾಳಬೇಕಾದಂತಹ ಒಂದು ಅವಶ್ಯಕತೆ ಈ ಕಾಲದ ಬೇಡಿಕೆಯಾಗಿದೆ. ಮನುಷ್ಯ ಅತ್ಯಂತ ಕೂಲಿಯಾಗ್ತಾ ಇದ್ದಾನೆ. ಭೀತಿಯಲ್ಲಿ ಭಯದ ವಾತಾವರಣ ಜೀವಿಸುವಂತಹ ಒಂದು ವಾತಾವರಣ ಇಲ್ಲಿ ಸೃಷ್ಟಿಯಾಗ್ತಾ ಇದೆ. ಕುವೆಂಪುರವರು ಹೇಳಿದರು, ರಾಷ್ಟ್ರಕವಿ ನಮ್ಮ ಕರ್ನಾಟಕದ ಹೆಮ್ಮೆಯ ಕವಿ ಹೇಳಿದರು, ಜನ ಕಂಡೆರೆ ಜನ ಹೆದರಿದೆ, ಜನ ಕಂಡೆರೆ ಜನ ಹೆದರಿದರೆ ಎಲ್ಲೆಲ್ಲೂ ಸಂದೇಹ ಹರಡಿದೆ, ಶಾಂತಿಯ ಪರದೆಯ ಹಿಂಗಡೆ ಕ್ರಾಂತಿಯರನ ಸನ್ನಾಹ ಎಂದು ನಮ್ಮ ರಾಷ್ಟ್ರಕವಿ ಕುವೆಂಪುರವರು ಹೇಳಿದರೆ, ಜನ ಕಂಡೆಡೆ ಹೀಗೆ ಜನ ಹೆದರುವಂತಹ ಒಂದು ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಆದ್ದರಿಂದ ಜನರು ಪರಸ್ಪರ ನಂಬಿಕೆ ಇಲ್ಲದೆ ಒಂದು ಮನುಷ್ಯನನ್ನು ಕಂಡರೆ, ಒಂದು ಧರ್ಮದ
ವ್ಯಕ್ತಿಯನ್ನು ಕಂಡರೆ ಇನ್ನೊಂದು ಧರ್ಮದ ವ್ಯಕ್ತಿಯೇ ಬರುವಂತಹ ಒಂದು ಅಪನಂಬಿಕೆ ಇಲ್ಲಿ ಮೂಡಿ ಬರುತ್ತಿರುವಾಗ ಪರಸ್ಪರ ಅರಿಯುವ, ಪರಸ್ಪರ ಬೆರೆಯುವ ಕಾರ್ಯಗಳು ನಿರಂತರವಾಗಿ ನಮ್ಮ ಊರಲ್ಲಿ ನಡೆಯಬೇಕಾಗಿದೆ. ಗ್ರೀಕ್ ತತ್ವಜ್ಞಾನಿಯಾದಂತಹ ಡಯೋಜನಿಸ್ ರವರು ಅದಲ್ಲಿಯ ರಾಜಧಾನಿಯಾದ ಏಥೆನ್ಸ್ನಲ್ಲಿ ಹಾಡು ಹಗಲೇ ಒಂದು ಪಂಜುವನ್ನು ಹಿಡಿದು, ಒಂದು ಬೆಳಕನ್ನು ಹಿಡಿದು ಅವರು ಏಥೆನ್ಸಿನ ರಾಜ ಬೀದಿಗಳಲ್ಲಿ ನಡೆಯುತ್ತಿದ್ದಾರೆ. ಜನರು ಕೇಳಿದರು, ಈ ಹಾಡ ಹಗಲೇ ನೀವು ಯಾಕೆ ಈ ಪಂಜುವನ್ನು ಹಿಡಿದು ನಡೆಯುತ್ತಿದ್ದೀರಿ, ನೀವು ಏನನ್ನು ಹುಡುಕುತ್ತಿದ್ದೀರಿ ಎಂದು ಕೇಳಿದಾಗ ಆ ಡಯೋಜನಿಸ್ ಹೇಳಿದರು, ಈ ಆಧುನಿಕ ಮನುಷ್ಯ ಮಕ್ಕಳು ಜಾತಿ ಯಾವುದೇ ಇರಲಿ, ಧರ್ಮ ಯಾವುದೇ ಇರಲಿ, ಮತ ಅದಕ್ಕಿಂತ ಮಿಗಿಲಾಗಿ ಆಲೋಚಿಸಬೇಕಾದಂತಹ ಕಾರ್ಯವನ್ನು ಹೇಳಿದರು. ನಾನು ಈ ಹಾಡ ಹಗಲಲ್ಲಿ ಈ ಪಂಜುವನ್ನು ಹಿಡಿದು ಮಾನವೀಯತೆ ಇರುವ ಮನುಷ್ಯರನ್ನು ಹುಡುಕುತ್ತಿದ್ದಾನೆ ಎಂದು ಅವರು ಹೇಳಿದರೆ, ಇವತ್ತು ಮಾನವೀಯತೆ ಇರುವ ಮನುಷ್ಯರನ್ನು ಕಾಣಲು ಬಹಳ ಅಪರೂಪವಾಗಿ ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲದಲ್ಲಿ ಅವರು ಮತ್ತು ಅನುಚರರು ಕುಳಿತಿರುವಾಗ ಒಂದು ಶವ ಪಾರ್ಥಿವ ಶರೀರ ಕೊಂಡು ಹೋಗುತ್ತಿರುವಾಗ ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಆ ಪಾರ್ಥಿವ ಶರೀರಕ್ಕೆ ಗೌರವವನ್ನು ಸೂಚಿಸಿದಾಗ ಅನುಚರರು ಕೇಳಿದರು, ಆ ಪ್ರವಾದಿವರಿಯರೇ, ಅದೋರ್ವ ಯಹೂದಿಯ ಪಾರ್ಥಿವ ಶರೀರವಲ್ಲವೇ? ಆ ಸಂದರ್ಭಗಳಲ್ಲಿ ನಾವು ಆಲೋಚನೆ ಮಾಡಬೇಕಾದಂತಹ ಉತ್ತರ ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅದೋರ್ವ ಮಾನವನ ಪಾರ್ಥಿವ ಶರೀರವಲ್ಲವೇ? ಮಾನವ ಎಂಬುದಕ್ಕೆ ಜಾತಿ ಮತ ಧರ್ಮದಿಂದಲೂ ಮಿಗಿಲಾದಂತಹ ಸ್ಥಾನ ಇಸ್ಲಾಂ ನೀಡಿದೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟಿದ್ದಾರೆ. ಆದರೆ ಇವತ್ತು ನಡೆಯುವ ಅನ್ಯಾಯಗಳು, ಅಕ್ರಮಗಳು, ಅನೀತಿಗಳು, ಕೊಲೆಗಳು, ಲೂಟಿಗಳು, ದರೋಡೆಗಳು ಎಲ್ಲವೂ ಮಾಡಿ ಧರ್ಮದ ತಲೆಗೆ ಕಟ್ಟುವಂತಹ ನಾವು ಧರ್ಮ ರಕ್ಷಕರು, ನಮಗೆ ಏನು ಬೇಕಾದರೂ ಮಾಡಬಹುದು ಎನ್ನುವ ರೀತಿಯಲ್ಲಿ ಕೆಲವೊಂದು ಜನರು ಕಾರ್ಯಪ್ರವರ್ತನೆ ಮಾಡುತ್ತಿದ್ದರೆ ಈ ಧರ್ಮಗಳು ಯಾಕೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಿಜವಾದ ಮುಸಲ್ಮಾನ, ನಿಜವಾದ ಹಿಂದೂ ಸಹೋದರ, ಇನ್ನಿತರ ಧರ್ಮದ ನಿಜವಾದ ಅನುಯಾಯಿಗಳು ಧರ್ಮ ಗ್ರಂಥಗಳಲ್ಲಿ ಈ ಧರ್ಮಗಳು ಯಾಕೆ ಎಂಬುದನ್ನು ಸವಿಸ್ತಾರವಾಗಿ ಹೇಳಿಕೊಂಡು ಅಧ್ಯಯನ ಮಾಡಿ ಒಂದು ನಿಜವಾದ ಹಿಂದುವಾಗಿ, ಒಂದು ನಿಜವಾದ ಮುಸಲ್ಮಾನನಾಗಿ, ಒಂದು ನಿಜವಾದ ಕ್ರೈಸ್ತನಾಗಿ ಇಲ್ಲಿ ಜೀವನ ನಡೆಸುವುದಾದರೆ ಇಲ್ಲಿ ಸುಂದರವಾದ ಶಾಂತಿಯುತವಾದಂತಹ ಒಂದು ಭಾರತವನ್ನು, ಒಂದು ಕರ್ನಾಟಕವನ್ನು, ಒಂದು ಊರನ್ನು ಕಟ್ಟಲು ಸಾಧ್ಯ. ಆದ್ದರಿಂದ ಪವಿತ್ರವಾದಂತಹ ಕುರ್ಆನ್ ಹೇಳ್ತಾ ಇದೆ, ಇಸ್ಲಾಂ ಧರ್ಮ ಯಾಕೆ ಅವತೀರ್ಣವಾಗಿದೆ? ಪವಿತ್ರವಾದ ಕುರ್ಆನ್ ಹೇಳ್ತದೆ, ಕತ್ತಲಿನಿಂದ ಬೆಳಕಿನೆಡೆಗೆ ಮನುಷ್ಯನನ್ನು ಕೊಂಡೊಯ್ಯಲು, ಅಸತ್ಯದಿಂದ ಸತ್ಯದೆಡೆಗೆ ಮನುಷ್ಯನನ್ನು ಕೊಂಡೊಯ್ಯಲು ಇಸ್ಲಾಂ ಧರ್ಮ ಅವತೀರ್ಣವಾದರೆ ಹಿಂದೂ ಧರ್ಮ ಹೇಳ್ತಾ ಇದೆ, ಅಸತೋಮ ಸತ್ಯಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ, ಅಸತ್ಯದಿಂದ ಸತ್ಯದೆಡೆಗೆ, ಕತ್ತಲಿನಿಂದ ಬೆಳಕಿನೆಡೆಗೆ ಎಂದು ಹೇಳಿ ಓಂ ಶಾಂತಿ 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 ಎಂದು ಹಿಂದೂ ಧರ್ಮ ಹೇಳುವುದಾದರೆ ಒಂದು ನಿಜವಾದ ಹಿಂದೂ ಧರ್ಮದ ಅನುಯಾಯಿ, ಒಂದು ನಿಜವಾದ ಇಸ್ಲಾಂ ಧರ್ಮದ ಅನುಯಾಯಿ, ಇನ್ನೊಂದು ಧರ್ಮದ ನಿಜವಾದ ಅನುಯಾಯಿ ಅವನಿಗೆ ಅಶಾಂತಿ ಸೃಷ್ಟಿಸಲು ಸಾಧ್ಯವಿಲ್ಲ ಎಂಬುದನ್ನು ನಾವು ಮನಗಾಡಿಕೊಳ್ಳಬೇಕು. ಒಂದು ಧರ್ಮ ಅವನ ಧರ್ಮ ಅದಕ್ಕೆ ಅನುವು ಮಾಡಿಕೊಡುವುದಿಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ಭಯ ಭೀತಿ ಅಕ್ರಮ ಅನ್ಯಾಯ ಎಲ್ಲವೂ ಇಲ್ಲಿ ತಾಂಡವಾಡುತ್ತಿರುವಾಗ ಪ್ರೀತಿಯಿಂದ, ದಯೆಯಿಂದ, ಕರುಣೆಯಿಂದ ಮಾತ್ರ ಪರಿವರ್ತನೆ ಸಾಧ್ಯ, ಒಂದು ಶಾಂತಿಯುತವಾದಂತಹ ರಾಷ್ಟ್ರ ಕಟ್ಟಲು ಸಾಧ್ಯ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಪವಿತ್ರವಾದಂತಹ ಹಬೀಬ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಇರ್ಹಮು ಮನ್ ಫಿಲ್ ಅರ್ದ್ ಯರ್ಹಮುಕುಂ ಮನ್ ಫಿಸ್ ಸಮಾಯ್. ಈ ಲೋಕದಲ್ಲಿರುವಂತಹ ಜಾತಿ ಮತ ಭೇದ ವರ್ಣ ಎಲ್ಲರಿಗಿಂತಲೂ ಮಿಗಿಲಾಗಿ ನೀನು ಕರುಣೆಯನ್ನು ತೋರು ಎಂದು ಸಾರಿದಂತಹ ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರೆ, ಬಸವಣ್ಣನವರು ಹೇಳಿದರು, ದಯೆ ಇರಬೇಕು ಸಕಲ ಪ್ರಾಣಿಗಳಲ್ಲಿ, ದಯೆ ಇಲ್ಲದ ಧರ್ಮ ಅದ್ಯಾವುದಯ್ಯ, ದಯೆ ಧರ್ಮದ ಮೂಲವಯ್ಯ ಎಂದು ಸಾರಿದಂತಹ ಬಸವಣ್ಣನವರ ವಚನಗಳಿರುವಾಗ ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು
ಕಶ್ಚಿತ್ ದುಃಖ ಭಾಗ ಭವೇತಿ ಎಂದು ಮಹಾ ಉಪನಿಷತ್ತಿನಲ್ಲಿ ಹಿಂದೂ ಧರ್ಮದ ಸಾರವನ್ನು ಹೇಳುವಾಗ ಎಲ್ಲರಿಗೂ ಸುಖವನ್ನು ಬಯಸುವ ಜನರಿಗೆ ಮಾತ್ರವಲ್ಲ, ಈ ಜಗತ್ತಿನಲ್ಲಿರುವ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಎಲ್ಲ ಜನಗಳಿಗೂ ನಾವು ಸುಖವನ್ನು ಬಯಸುವ ಎಂದು ಹಿಂದೂ ಧರ್ಮದ ಹೇಳುವಾಗ, ನನ್ನ ಪ್ರೀತಿಯ ಸಹೋದರರೇ, ಒಂದು ಧರ್ಮದ ಅನುಯಾಯಿ ಹೇಗೆ ಇಲ್ಲಿ ಅಶಾಂತಿ ಸೃಷ್ಟಿಸಲು ಸಾಧ್ಯ? ಅಲ್ ಖಲ್ಕು ಕುಲ್ಲುಹುಂ ಇಯಾಲುಲ್ಲಾಹ್, ಈ ಜಗತ್ತಿನಲ್ಲಿರುವ ಎಲ್ಲ ಮನುಷ್ಯರು ಅಲ್ಲಾಹರ ಆಶ್ರಿತರು ಎಂದು ಹೇಳುವಾಗ ಹಿಂದೂ ಧರ್ಮ ಹೇಳ್ತಾ ಇದೆ ವಸುದೈವ ಕುಟುಂಬಕಂ ಎಂದು ಹಿಂದೂ ಧರ್ಮ ಹೇಳುವಾಗ ಈ ಜಗತ್ತೇ ಒಂದು ಕುಟುಂಬ ಎಂದು ಹೇಳುತ್ತಿರುವಾಗ, ನನ್ನ ಪ್ರೀತಿಯ ಸಹೋದರರೇ, ಆ ನಿಟ್ಟಿನಲ್ಲಿ ಕಾರ್ಯಾಚರಣೆ ಮಾಡಿದರೆ ಒಂದು ಸುಂದರವಾದ ಊರನ್ನು ನಮಗೆ ಕಟ್ಟಿಬೆಳೆಸಲು ಸಾಧ್ಯ. ಕೊಲೆ ನಡೆಯುತ್ತಾ ಇದೆ, ಹತ್ಯೆ ನಡೆಯುತ್ತಾ ಇದೆ, ಯಾಕೆ ನನ್ನನ್ನು ಕೊಂದ ಎಂಬುದು ಸಹ ಅರಿಯುವಂತಹ ಅರಿಯದ ಮುಕ್ತ ಜೀವಗಳು ಇಲ್ಲಿ ಕೆಳಗೆ ಬೀಳುವಾಗ ಪವಿತ್ರ ಕುರ್ಆನ್ ಹೇಳಿತು, ಮನ್ ಕತಲ ನಫ್ಸನ್ ಬಿಗೈರಿ ನಫ್ಸಿನ್ ಫಕಅನ್ನಮಾ ಕತಲ ಅನ್ನಾಸ ಜಮೀಆ. ವಿನಾಕಾರಣ ಈ ರಾಜ್ಯದಲ್ಲಿ ಈ ಊರಿನಲ್ಲಿ ಕ್ಷೋಭೆಯನ್ನುಂಟು ಮಾಡಲು ಯಾರಾದರೂ ಕೊಲೆ ನಡೆಸಿದರೆ ಮಾನವ ಕುಲವನ್ನೇ ಕೊಂದವನ ಹಾಗೆ ಎಂದು ಪವಿತ್ರವಾದಂತಹ ಕುರ್ಆನ್ ಹೇಳುವಾಗ, ರಾಮಾಯಣದ ಮುನ್ನುಡಿಯಲ್ಲಿ ನೀವು ತೆಗೆದು ನೋಡಿ, ರಾಮಾಯಣ ಬರೆದಂತಹ ವಾಲ್ಮೀಕಿ ಮಹರ್ಷಿಯವರು ಒಂದು ಕುಲದಲ್ಲಿ ಸ್ಥಾನ ಮಾಡಿ ಅವರು ನಿಂತಿರುವಾಗ ಆ ಕುಲದ ಹತ್ತಿರದಲ್ಲಿ ಸಮೀಪವಿರುವ ಮರದ ಮೇಲೆ ಎರಡು ಪಾರಿವಾಳಗಳು ಪ್ರೇಮ ಸಲ್ಲಾಪದಲ್ಲಿದ್ದಾಗ ಬೇಟೆಗಾಡು ಬಂದು ಅದಕ್ಕೆ ಬಾಣ ಬಿಟ್ಟಾಗ ಬಾಣ ತಗುಲಿದಂತಹ ಒಂದು ಪಾರಿವಾಳ ಕೆಳಗೆ ಬಿದ್ದು ಪ್ರಾಣ ನೋವಿನಿಂದ ಒದ್ದಾಡುವಾಗ ವಾಲ್ಮೀಕಿ ಮಹರ್ಷಿಯರು ಏನು ಮಾಡಿದ್ರು ಗೊತ್ತೇ? ಆ ಬೇಟೆಗಾಡಿದಂತಹ ಬೇಟೆಗಾರನಿಗೆ ಶಾಪ ಹಾಕಿದರು ಎಂದು ರಾಮಾಯಣದ ಮುನ್ನುಡಿಯಲ್ಲಿದ್ದರೆ, ರಾಮಾಯಣ ಓದುವಂತಹ ಹಿಂದೂ ಸಹೋದರರು, ಕುರ್ಆನ್ ಓದುವಂತಹ ಮುಸ್ಲಿಂ ಸಹೋದರರು ಒಂದು ಮನುಷ್ಯನನ್ನು ಅತ್ಯಂತ ಭೀಕರವಾಗಿ ಹತ್ಯೆ ಮಾಡಲು ಹೇಗೆ ಸಾಧ್ಯ, ಅದು ಧರ್ಮದ ಹೆಸರಲ್ಲಿ ಹೇಗೆ ಸಾಧ್ಯ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದಂತಹ ವಿಷಯವಾಗಿದೆ. ವಯನಾಡಿನಲ್ಲಿ ಒಂದು ಅತ್ಯಂತ ದೊಡ್ಡ ದುರಂತ ನಡೆಯಿತು. ಮಣ್ಣು ಕುಸಿದು ಅಲ್ಲಿರುವ ಊರೇ ಇಲ್ಲದಂತಹ ಸ್ಮಶಾನವಾಗಿ ಹೋದಂತಹ ಸಂದರ್ಭ. ಅಲ್ಲಿ ಒಂದು ಅಜ್ಜಿಯವರು ಒಂದು ಸಂಘಟನೆಯನ್ನು ವಿವರಿಸುತ್ತಾರೆ. ರಾತ್ರಿಯಲ್ಲಿ ಅವರು ಮತ್ತು ಅವರ ಮೊಮ್ಮಗ ರಕ್ಷೆ ಹೊಂದಿ ಒಂದು ಕಾಡಿನೊಳಗೆ ಹೋದಾಗ ಅವರ ಎದುರಿಗೆ ಒಂದು ಕಾಡಾನೆ ಬಂತು. ಆ ಕಾಡಾನೆಯೊಂದಿಗೆ ಅವರು ಹೇಳಿದರು, ನಾವು ಇಂತಹ ಭೀಕರ ಘಟನೆಯಿಂದ ರಕ್ಷೆ ಹೊಂದಿ ನಾವು ಬಂದಿದ್ದೇವೆ, ಆದ್ದರಿಂದ ನಮಗೆ ರಕ್ಷೆಯನ್ನು ನೀಡಬೇಕು ಒಂದು ಕಾಡಾನೆಯಲ್ಲಿ ಹೇಳಿದಾಗ, ಆ ಕಾಡಾನೆ ಅತ್ಯದ್ಭುತ ಬೆಳಗಿನವರೆಗೆ ಅವರಿಗೆ ಕಾವಲಾಗಿ ನಿಂತು ಮನುಷ್ಯನಿಗೆ ಪಾಠ ಹೇಳಿಕೊಟ್ಟು ಎಂಬುದನ್ನು ವಯನಾಡಿನ ದುರಂತದಲ್ಲಿ ನಮಗೆ ಕಾಣುವ ಸತ್ಯವಾದರೆ, ಆ ಆನೆ ತೋರಿಸಿದಂತಹ ಒಂದು ದಯಸ ಮನುಷ್ಯನು ತೋರದಿರುವುದು ಅತ್ಯಂತ ಕೇಳಗರ. ವಯನಾಡಿನಲ್ಲಿಯೇ ಆ ಮಕ್ಕಳಿಗಾಗಿ, ಸಣ್ಣ ಪುಟ್ಟ ಮಕ್ಕಳಿಗೆ ಎದೆಯ ಹಾಲು ಕುಡಿಯುವಂತಹ ಮಕ್ಕಳಿಗೆ ಒಂದು ಸಹೋದರಿ ಒಂದು ಪೋಸ್ಟ್ ಆಗಿದರು. ಯಾರಿಗಾದರೆ ಎದೆ ಹಾಲು ಬೇಕಾದರೆ ಸಣ್ಣ ಮಕ್ಕಳಿಗೆ ನಾನು ಎದೆ ಹಾಲು ಕೊಡಲು ನಾನು ತಯಾರಿದ್ದೇನೆ ಎಂಬುದನ್ನು ಸಾಮಾಜಿಕ ತಾಣದಲ್ಲಿ ಅವರು ಪೋಸ್ಟ್ ಹಾಕಿದಾಗ, ಅವರು ಬರೆದು ಬಿಟ್ಟಾಗ ಎಂತ ಮನುಷ್ಯರು, ಎಂತ ನಾಚಿಕೆ ಕೆಟ್ಟ ಮನುಷ್ಯರಾಗಿದ್ದಾರೆ ಎಂಬುದು ಅದರ ಅಡಿಯಲ್ಲಿ ಒಂದು ಕಮೆಂಟ್ಸ್ಗಳು ಓದಿದರೆ ಒಬ್ಬ ಮನುಷ್ಯನಿಗೆ ಅಂತಹ ಕಮೆಂಟ್ಸ್ ಬರೆಯಲು ಸಾಧ್ಯವಿಲ್ಲ. ಅಷ್ಟಕ್ಕೂ ಮನುಷ್ಯ ನೀಚನಾಗ್ತಾ ಇದ್ದಾನೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದ ನನ್ನ ಪ್ರೀತಿಯ ಸಹೋದರರೇ, ನಾವೊಂದು ಮಾನವೀಯತೆ ಇರುವ ಮನುಷ್ಯರಾಗಿ ಎಲ್ಲ ಧರ್ಮೀಯರೊಂದಿಗೂ ಎಲ್ಲರೊಂದಿಗೂ ಸ್ನೇಹದೊಂದಿಗೆ ಸಹಬಾಳ್ವೆಯೊಂದಿಗೆ ಜೀವನ ಮಾಡಿದರೆ ನಮಗೆ ಇಲ್ಲಿ ಸುಂದರವಾದಂತಹ ಒಂದು ವಾತಾವರಣ ಸೃಷ್ಟಿಸಲು ನಮಗೆ ಸಾಧ್ಯ. ಆದ್ದರಿಂದ ಎಲ್ಲಾ ಧರ್ಮದ ಅನುಯಾಯಿಗಳಲ್ಲಿ ನಾನು ಹೇಳ್ತಾ ಇದ್ದೇನೆ, ತಪ್ಪು ಯಾರು ಮಾಡಿದರೂ ಅದು ತಪ್ಪೇ, ಮುಸಲ್ಮಾನ ಮಾಡಿದರೂ ತಪ್ಪೇ, ಹಿಂದೂ ಮಾಡಿದರೂ ತಪ್ಪೇ, ಧರ್ಮ ಇದ್ದವನು ಇಲ್ಲದವನು ಯಾರು ತಪ್ಪು ಮಾಡಲಿ ಅದು ತಪ್ಪೇ. ಅವನನ್ನು ನ್ಯಾಯೀಕರಿಸಿ ಅವನನ್ನು ಸಂರಕ್ಷಿಸುವಂತಹ ಕೆಲಸಗಳು ಯಾವ ಧರ್ಮದ ಅನುಯಾಯಿಗಳು ಮಾಡದೆ ಅವನನ್ನು ಕಾನೂನಿನ ಮುಂದೆ ತರುವಂತಹ, ಅವನಿಗೆ ಅದನ್ನು ನಿಲ್ಲಿಸುವಂತಹ ಕೆಲಸಗಳು ಮಾಡಬೇಕಾಗಿದೆ. ಪವಿತ್ರವಾದಂತಹ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಉನ್ಸುರು ಅಖಾಕ ಝಾಲಿಮನ್ ಔ
ಅಕ್ರಮಿಯಾದರೂ ಅಕ್ರಮಿಸಲ್ಪಟ್ಟವನಾದರೂ ಅವರಿಗೆ ನೀವು ಸಹಾಯ ಮಾಡಿ ಎಂದು ಹೇಳಿದಾಗ ಅನುಚರರು ಕೇಳಿದರು, ಅಕ್ರಮಿಸಲ್ಪಟ್ಟವರಿಗೆ ಸಹಾಯ ಮಾಡಬಹುದು, ಓಕೆ, ಆದರೆ ಅಕ್ರಮಿಗೆ ಹೇಗೆ ಸಹಾಯ ಮಾಡುವುದು ಎಂದು ಅನುಚರರು ಕೇಳಿದಾಗ ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅಕ್ರಮದಿಂದ ಅವನನ್ನು ಹಿಂದೆ ಸರಿಸು, ಅಕ್ರಮ ಮಾಡದಾಗಿ ಅವನಿಗೆ ಉಪದೇಶ ಮಾಡಿಕೊ, ಅದಾಗಿದ್ದೇ ಅವನಿಗೆ ಮಾಡುವಂತಹ ಸಹಾಯ ಎಂದು ಸ್ಪಷ್ಟವಾಗಿ ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರೆ, ನನ್ನ ಪ್ರೀತಿಯ ಸಹೋದರರೇ, ತಪ್ಪು ಮಾಡಿದರೆ ದೇವರೇ ಒಬ್ಬ ತಪ್ಪು ಮಾಡಿದರೆ ಅದನ್ನು ಧರ್ಮಕ್ಕೆ ತಲುಪಿ ಹಾಕದೆ ತಪ್ಪು ಮಾಡಿದವನನ್ನು ಶಿಕ್ಷಿಸುವಂತಹ, ಅವನು ಮಾನವತಾ ವಿರೋಧಿ ಎಂದು ಕಾಣುವಂತಹ ಒಂದು ವಿಶಾಲವಾದಂತಹ ಮನಸ್ಸು ನಮಗೆ. ರ್ಯಾಲಿ ಹೋಗುವಾಗ ವಿಷ್ಣುಮೂರ್ತಿ ಜನಾರ್ದನ್ ದೇವಸ್ಥಾನದ ಮುಂಭಾಗದಲ್ಲಿ ನಾವು ಹೋಗುವಾಗ ನಾವು ಹೇಳಿದ್ರು, ಅಲ್ಲಿ ಅತಿರೇಕ ಬೇಡ, ಆದಷ್ಟು ನಮ್ಮ ಘೋಷವಾಕ್ಯಗಳನ್ನು ಕಮ್ಮಿಗೊಳಿಸಿ ಆ ದೇವಸ್ಥಾನವನ್ನು ನಾವು ಅವರ ಅನುಯಾಯಿಗಳಿಗೆ ಅದನ್ನು ನಾವು ಅವರ ಗೌರವದಿಂದ ಕಾಣ್ತಾರೆ, ಅವರನ್ನು ನಾವು ಗೌರವಿಸುವ. ಅದೇ ಸಂದರ್ಭಗಳಲ್ಲಿ ಯಾವುದಾದ್ರೂ ಒಂದು ದೇವಸ್ಥಾನ ಕಾಣುವಾಗ, ರ್ಯಾಲಿ ಹೋಗುವಾಗ ಒಂದು ಸ್ಪೆಷಲ್ ಎನರ್ಜಿ ನನಗೆ ಬರುವುದಾದರೆ ಅದು ಪ್ರವಾದಿ ಕಲಿಸಿಕೊಟ್ಟಂತಹ ಚರ್ಯೆಯಲ್ಲ ಎಂದು ಹೇಳಲು ಈ ಸಂದರ್ಭ ನಾನು ಉಪಯೋಗಿಸ್ತಾ ಇದ್ದೇನೆ. ಹಾಗೆಯೇ ಶೋಭಯಾತ್ರೆ ಇನ್ನೊಂದು ಯಾತ್ರೆ ಹೋಗುವಾಗ, ಯಾವುದಾದರೂ ಒಂದು ಮಸೀದೋ ಇನ್ನಿತರ ಚರ್ಚೋ ಕಾಣುವಾಗ ನಿಮಗೆ ಸ್ಪೆಷಲ್ ಎನರ್ಜಿ ಬರುವುದಾದರೆ ಅದು ಹಿಂದೂ ಧರ್ಮ ಕಲಿಸಿದಂತಹ ಪಾಠವಲ್ಲ ಎಂದು ಈ ಸಂದರ್ಭದಲ್ಲಿ ನಾವು ಆಲೋಚನೆ ಮಾಡಬೇಕು. ಹಾಗೆ ಎನರ್ಜಿಯೊಂದಿಗೆ ಡ್ಯಾನ್ಸ್ ಮಾಡುವಂತಹ ಯುವಕರಲ್ಲಿ ನಾನು ಕೇಳ್ತಾ ಇದ್ದೇನೆ. ಇನ್ನೊಂದು ಘಟನೆ, ಆ ಶೋಭಯಾತ್ರೆ ಹೋಗುವಾಗ ಮಸೀದಿ ತಲುಪುವಾಗ ಸೈಲೆಂಟ್ ಆಗಿ ಶಾಂತಿಯುತವಾಗಿ ಅಲ್ಲಿ ಶೋಭಯಾತ್ರೆ ಹೋಗುವಂತಹ ಹಿಂದೂ ಸಹೋದರಿದ್ದಾರೆ, ಅವರನ್ನು ಮೆಚ್ಚಲೇಬೇಕು. ಅವರಾಗಿದ್ದಾರೆ ನಿಜವಾದ ಹಿಂದೂ ಧರ್ಮದ ಅನುಯಾಯಿಗಳು ಎಂದು ನಾವು ಮನದಟ್ಟು ಮಾಡಬೇಕಾಗಿದೆ. ಆದ್ದರಿಂದ ನನ್ನ ಸಹೋದರರೇ, ನಮ್ಮ ಧರ್ಮವನ್ನು ನಾವು ಕಲಿತು ಆ ಧರ್ಮದ ನಿಜವಾದ ಸಂದೇಶಗಳನ್ನು ಜೀವನದಲ್ಲಿ ಅಳವಡಿಸಿ ಆ ಒಂದು ಯಥಾರ್ಥ ಮುಸಲ್ಮಾನನಾಗಿ, ಹಿಂದೂ ಸಹೋದರೊಂದು ಯಥಾರ್ಥ ಒಂದು ನಿಜವಾದ ಹಿಂದೂ ಧರ್ಮದ ಅನುಯಾಯಿಯಾಗಿ, ಕ್ರಿಸ್ತು ಧರ್ಮದ ಅನುಯಾಯಿಗಳು ಒಂದು ಯಥಾರ್ಥ ಕ್ರಿಸ್ತು ಧರ್ಮದ ಅನುಯಾಯಿಯಾಗಿ, ಸಿಖ್ ಧರ್ಮದ, ಬೌದ್ಧ ಧರ್ಮದ, ಇಲ್ಲಿರುವ ಎಲ್ಲಾ ಧರ್ಮದ ಅನುಯಾಯಿಗಳು ಅವರವರ ಧರ್ಮದ ನೀತಿ ಪಾಠಗಳನ್ನು ಜೀವನದಲ್ಲಿ ಅಳವಡಿಸಿ ಒಂದು ಸುಂದರವಾದ ಜೀವನವನ್ನು ಅವರು ನಡೆಸಿದರೆ ಖಂಡಿತವಾಗಿಯೂ ಇಲ್ಲಿ ಸುಂದರವಾದಂತಹ ಒಂದು ಭಾರತವನ್ನು ನಮಗೆ ಕಟ್ಟಲು ಸಾಧ್ಯ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇದೆ ಈ ನಮ್ಮೊಳಗೆ. ಒಳಗಿನ ತಿಳಿಯದು ಕಳಕದೆ ಇದ್ದರೆ ಅಮೃತ ಸವಿಯಿದೆ ನಾಲಿಗೆಗೆ. ಹತ್ತಿರವಿದ್ದು ದೂರ ನಿಲ್ಲರು, ಹತ್ತಿರವಿದ್ದರೂ ದೂರ ನಿಲ್ಲರು. ನಮ್ಮ ಅಹಮ್ಮಿನ ಕೋಟೆಯಲ್ಲಿ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಬದುಕಿನಲ್ಲಿ ಈ ರಾಷ್ಟ್ರಕ್ಕಾಗಿ ಎಲ್ಲರೂ ಬಹಳ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ನಾವು ಕೈ ಜೋಡಿಸಿ ಒಂದು ಸುಂದರವಾದ ನಾಳೆಯನ್ನು ನಾವು ಕಟ್ಟಬೇಕಾದಂತಹ ಅನಿವಾರ್ಯತೆ ಇದೆ. ಆ ಒಂದು ಸಂದೇಶವನ್ನು ಈ ಸಂದರ್ಭಗಳಲ್ಲಿ 1499ನೇ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಂದೇಶ ಜಾಥಾದ ಸಮಾಪನ ಈ ಸಂದರ್ಭಗಳಲ್ಲಿ ಎಲ್ಲ ಜಾತಿ ಧರ್ಮ ಮತ ಪಂಗಡ ಎಲ್ಲ ಜನ ವಿಭಾಗದಲ್ಲಿ ನಮ್ಮ ಭಾರತ ಅತ್ಯಂತ ಉನ್ನತವಾದ ಈ ಜಗತ್ತಿನಲ್ಲೇ ತಲೆ ಎತ್ತಿ ನಿಲ್ಲಬೇಕಾದಂತಹ ಭಾರತವಾಗಿ ಮಾರ್ಪಡಿಸಬೇಕಾದುದು ಈ ಭಾರತದಲ್ಲಿರುವ ಎಲ್ಲ ಭಾರತೀಯರ ಕರ್ತವ್ಯವಾಗಿದೆ. ಅದಕ್ಕಾಗಿ ಎಲ್ಲರೂ ಪರಸ್ಪರ ಕೈ ಜೋಡಿಸಿ ಒಂದು ಸುಂದರವಾದ ರಾಷ್ಟ್ರ ಕಟ್ಟುವ, ಅದಕ್ಕೆ ಅಲ್ಲಾಹನು ತೌಫೀಕ್ ನೀಡಲಿ ಎಂಬ ಪ್ರಾರ್ಥನೆಯೊಂದಿಗೆ ಮಗದೊಮ್ಮೆ ಎಲ್ಲರಿಗೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜನ್ಮದಿನದ ಶುಭಾಶಯಗಳನ್ನು ಸಾರುತ್ತಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತ್. ಜೈ ಹಿಂದ್, ಜೈ ಕರ್ನಾಟಕ.